ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮತ್ತಿಬ್ಬರು ಉಗ್ರರು ಫಿನಿಶ್. ಭಾರತಕ್ಕೆ ಆಪರೇಷನ್ ಸಿಂಧೂರ ನಿಂತಿದೆ, ಪಾಸ್ ಆಗಿದೆ ಅಂತ ಅನಿಸ್ತಾ ಇದ್ರು ಕೂಡ ಒಳ್ಳೊಳ್ಳೆ ಸುದ್ದಿಗಳಂತೂ ಬರ್ತಾ ಇದ್ದಾವೆ. ಪಹಲ್ಗಾಮ್ ದಾಳಿಯ ನೋವನ್ನ ಸ್ವಲ್ಪನಾದರೂ ಮರೆಯೋದಕ್ಕೆ ಬಹಳ ಒಳ್ಳೊಳ್ಳೆ ಸುದ್ದಿಗಳು ಬರ್ತಿದ್ದಾವೆ. ಈ ಹೊತ್ತಲ್ಲಿ POK ಪ್ರತಿಜ್ಞೆ ಮೊಳಗಿಸಿದ ಮೋದಿ. ಬಿಗ್ ಮೆಸೇಜ್ ಪಾಕಿಸ್ತಾನಕ್ಕೆ. ಈಗ ಪಾಕಿಸ್ತಾನ ಈಗ ಕೊಟ್ಟಿರೋ ಏಟಿಗೆ ಕಂಗಾಲಾಗಿರೋ ಹೊತ್ತಲ್ಲಿ ಮತ್ತೊಂದು ಸಂದೇಶ. ಏನು ಹಾಗಾದರೆ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಆಪರೇಷನ್ ಸಿಂಧೂರ ಮುಗೀತು ಅಂತ ಯಾರು ಹೇಳಿದ್ದು? ರಾಜನಾಥ್ ಸಿಂಗ್ ಅವರು ಮಾತಲ್ವಾ ಇದು? ಖಂಡಿತ ಮುಗ್ದಿಲ್ಲ. ಸಮಯ ನೋಡಿ ಪಾಕಿಸ್ತಾನಕ್ಕೆ ಏನಾಗಬೇಕೋ ಅದಾಗತ್ತೆ. ಆ ಸಮಯಕ್ಕೋಸ್ಕರ ನಾವು ಬಹಳ ತಾಳ್ಮೆಯಿಂದ ಕಾಯ್ತಿರ್ತೀವಿ. ಸೊ ಇದು ಮುಗಿದಿಲ್ಲ ಅಂತ ಮೊನ್ನೆ ಕೂಡ ಕುಡುಗಿದ್ರು. ಮೋದಿ ಕೂಡ ಅದನ್ನು ಹೇಳಿದ್ದು, ಜಸ್ಟ್ ಒಂದು ಪಾಸ್ ಇಟ್ಟಿದ್ದೀವಿ ಅಷ್ಟೇ ಅಂತ. ಈಗ ನೋಡಿ, ಈಗ ಕಿಶ್ತ್ವಾರದಲ್ಲಿ, ಜಮ್ಮು ಕಾಶ್ಮೀರದ ಕಿಶ್ತ್ವಾರ ಬಳಿ ಇಬ್ಬರು ಉಗ್ರರನ್ನು ಹತ್ಯೆ ಮಾಡಲಾಗಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಇಬ್ಬರು ಉಗ್ರರನ್ನು ಫಿನಿಶ್ ಮಾಡಿದೆ ನಮ್ಮ ಸೇನೆ. ಒಟ್ಟು 14 ಜನರ ಲಿಸ್ಟ್ ಆಗಿತ್ತಲ್ಲ, ಬಹಳ ದೊಡ್ಡ ಮಟ್ಟದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಅಡಗಿ ಕುಕೃತ್ಯಗಳನ್ನು ಎಸಗಿದ್ದಾರೆ ಅಂತ. ಆ ಪೈಕಿ 6 ಜನ ಫಿನಿಶ್ ಆಗಿದ್ರು. ಆ ಲಿಸ್ಟ್ಗೆ ಇನ್ನಿಬ್ಬರು ಸೇರ್ಪಡೆಯಾಗಿದ್ದಾರೆ. ಒಟ್ಟು 8 ಜನ ಲಿಸ್ಟಲ್ಲಿದ್ದವ್ರೀಗ ಫಿನಿಶು. ಸೊ ಬಾರ್ಡರಲ್ಲಿ ನಮ್ಮ ಸೇನೆ ಕಾರ್ಯಾಚರಣೆ ಮಾಡ್ತಿದೆ. ಪಾಕಿಸ್ತಾನದ ಒಳಗಡೆ ಯಾರು ಮಾಡಬೇಕೋ ಮಾಡ್ಕೊಳ್ತಿದ್ದಾರೆ. ನಮ್ಮ ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಸುದ್ದಿಗಳಂತೂ ಬರ್ತಿದ್ದಾವಲ್ಲ. ಇದ್ರ ನಡುವೆ ಮೋದಿ ಕೊಡ್ತಿರುವಂತಹ ಬಿಗ್ ಮೆಸೇಜ್ ಏನು? POK ವಿಚಾರದಲ್ಲಿ ಮೋದಿ ಮೆಸೇಜ್ ಗಮನ ಸೆಳೀತಾ ಇದೆ. ಯಾಕಂದರೆ ಆಪರೇಷನ್ ಸಿಂಧೂರ ಆದಮೇಲೆ 2ನೇ ಬಾರಿ ಸ್ಟ್ರೆಸ್ ಮಾಡ್ತಿರೋದು ಇದನ್ನು. ಅವಶ್ಯಕತೆ ಇರಲಿಲ್ಲ. POKಯನ್ನು ಇಡೀ ದೇಶ ಕೇಳ್ತಿರುವಾಗ ಪದೇ ಪದೇ ಅದರ ಬಗ್ಗೆ ಮಾತನಾಡದೆ ಏನೂ ಮಾಡಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ತಗೊಳ್ಳೋದಕ್ಕಿಂತ ಅದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ರು ಒಳ್ಳೇದಲ್ವಾ? ಆದರೆ ಪದೇ ಪದೇ ಹೇಳ್ತಿದ್ದಾರೆ ಅಂದರೆ ಏನೋ ಒಂದು ಗತಿ ಆಗತ್ತೆ ಅಂತ ಅರ್ಥ. ಮತ್ತೊಮ್ಮೆ POK ವಿಚಾರದಲ್ಲಿ ಪಾಕಿಸ್ತಾನಕ್ಕೆ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಮೋದಿ. ಇವತ್ತು ರಾಜಸ್ಥಾನದ ಬಿಕನೇರ್ ಏರ್ಬೇಸ್ಗೆ ಭೇಟಿ ಕೊಟ್ಟಿದ್ರು ಮೋದಿ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲ ಏರ್ಬೇಸ್ಗಳಿಗೆ ಈಗ ರಾಜನಾಥ್ ಸಿಂಗ್ ಮತ್ತು ಮೋದಿ ವಿಸಿಟ್ ಮಾಡ್ತಿದ್ದಾರೆ. ಕಾರಣ ಇಷ್ಟೇ, ಇಡೀ ಜಗತ್ತಿಗೆ ನಮ್ಮ ವಾಯು ನೆಲೆಗಳು ಏನಾಗಿವೆ, ಪಾಕಿಸ್ತಾನ ಏನಾದರೂ ಒಂದು ಕೂದಲೇನಾದರೂ ಅಲ್ಲಾಡಿಸೋದಕ್ಕೆ ಆಗಿದೆಯಾ ಇಲ್ವಾ? ಪಾಕಿಸ್ತಾನದಲ್ಲಿ ಏನಾಗಿದೆ ದೃಶ್ಯ ಹೇಳ್ತಾ ಇದೆ, ಸ್ಯಾಟಲೈಟ್ ಇಮೇಜ್ಗಳು ಹೇಳ್ತಾ ಇವೆ. ಅಲ್ಲಿ ಟೆಂಡರ್ ಕರ್ಕೊಂಡು 15-16 ಸಾವಿರ ಕೋಟಿ ಖರ್ಚು ಮಾಡಿಕೊಂಡು ಅವರು ವಾಯುಸೇನೆಯನ್ನು, ವಾಯು ನೆಲೆಯನ್ನು ಮತ್ತೆ ಮರುಸ್ಥಾಪಿಸಬೇಕಾದ ಅವರ ದುಸ್ಥಿತಿ ಹೇಳ್ತಿದೆ ಏನಾಗಿದೆ ಅಂತ. ಭಾರತದಲ್ಲಿ ಹೆಂಗಿದೆ ಅನ್ನೋದನ್ನ ಅಲ್ಲೇ ನಿಂತುಕೊಂಡು ಗುಡುಗೆ ತೋರಿಸ್ತಿದ್ದಾರೆ ನಮ್ಮ ಪ್ರಧಾನಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು. ಈಗ ಅದೇ ರೀತಿ ರಾಜಸ್ಥಾನದ ವಾಯುನೆಲೆಯಲ್ಲಿ ಬಿಗ್ ಮೆಸೇಜ್ ಕೊಟ್ಟಿದ್ದಾರೆ ಮೋದಿ. ನೋಡಿ, ನಾನು ಈ ವಾಯುನೆಲೆಯಲ್ಲಿ ನಿಂತಿದ್ದೀನಿ. ಇಲ್ಲಿಗೆ ಪಾಕಿಸ್ತಾನ ಬಹಳಷ್ಟು ಬಲಿಷ್ಠಾಸ್ತ್ರಗಳಿಂದ ದಾಳಿ ಮಾಡ್ತು. ಆದರೆ 1 ಇಂಚನ್ನೂ ಕೂಡ ಹೊಡೆಯೋದಕ್ಕಾಗಲಿಲ್ಲ, ಒಂದು ಸಣ್ಣ ಡ್ಯಾಮೇಜು ಮಾಡೋದಕ್ಕಾಗಲಿಲ್ಲ. ಆದರೆ ಇದಕ್ಕೆ ಅಂಟಿಕೊಂಡಿರುವ, ಅಂದರೆ ಇದರ ಪಕ್ಕದಲ್ಲೇ ಇರುವ ಬಾರ್ಡರ್ ಆಚೆಗಿರುವಂತಹ ರಹೀಮ್ ಯಾರ್ ಖಾನ್ ಆ ಏರ್ಬೇಸ್ ಏನಾಗಿದೆ, ICUದಲ್ಲಿದೆ. ಅದರ ಕಥೆ ಏನಾಗಿದೆ ಅಂದರೆ ಅದು ಆಪರೇಷನ್ಗೆ ಬರೋದಕ್ಕೆ ಇನ್ನೆಷ್ಟು ವರ್ಷಗಳು ಬೇಕು ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅಂತಹ ಡ್ಯಾಮೇಜನ್ನು ಮಾಡಿ ಬಿಸಾಕಿದೆ ನಮ್ಮ ವಾಯುಸೇನೆ. ಅದು ನಮ್ಮ ಸಾಮರ್ಥ್ಯ ಅಂತ. जब मैं दिल्ली से यहाँ आया तो बीकानेर के नाल एयरपोर्ट पर उतरा. पाकिस्तान ने इस एयरबेस को भी निशाना बनाने की कोशिश की थी, लेकिन वो इस एयरबेस को रत्ती भर भी नुकसान नहीं पहुंचा पाया. और वहीं यहां से कुछ ही दूर सीमा पार पाकिस्तान का रहीम यार खान एयरबेस है. पता नहीं आगे कब खुलेगा. ICU में पड़ा है. भारत की सेना के अचूक प्रहार ने इस एयरबेस को तहस नहस कर दिया है. साथियों, पाकिस्तान के साथ न ट्रेड होगा न टॉक. अगर बात होगी तो सिर्फ पाकिस्तान के कब्जे वाले कश्मीर की POK की. ಮುಟ್ಟಿ ನೋಡಿಕೊಳ್ಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಮೋದಿ. ಮತ್ತಿದು ಕೊಡಲೇಬೇಕಾದ ಸಂದೇಶ. ಏನೂ ಮಾಡದ ಅಮೆರಿಕ ಮತ್ತೊಬ್ಬರು ನಾವು ಮಾಡಿಬಿಟ್ವಿ ಅಂತ ಬೆನ್ನು ತಟ್ಕೊಳ್ತಿರುವಾಗ ಅಲ್ಲಿ
ಎದ್ದು ನಿಲ್ಲೋದಕ್ಕೂ ತಾಕತ್ತಿಲ್ಲದಂಗೆ ಹೊಡೆದಿರುವಂಥ ಭಾರತ ಇನ್ನು ಹೆಂಗೆ ಮಾತಾಡಬೇಕಲ್ವಾ? ಆ ದೃಶ್ಯಗಳು ಹೇಳ್ತಾ ಇವೆ ನೋಡಿ. ಈ ಹಿಂದೆನೇ ನಾವು ನಿಮ್ಮ ಮುಂದೆ ಇಟ್ಟಿದ್ವಿ ಪಾಕಿಸ್ತಾನದ ಏರ್ಬೇಸ್ ದೃಶ್ಯಗಳನ್ನು. ಏನಾಗಿದೆ, ಯಾವ ರೀತಿ ಪುಡಿಯಾಗಿಸಿ ಬಂದಿದೆ ನಮ್ಮ ಸೇನೆ ಅಂತ. ಅದೀಗ ಮತ್ತೊಮ್ಮೆ ವೈರಲ್ ಆಗ್ತಿದೆ. ಮೋದಿ ಮಾತಿನ ಬೆನ್ನಲ್ಲೇ ಪಾಕಿಸ್ತಾನದ ಏರ್ಬೇಸ್ ICU ಸೇರಿದೆ ಮತ್ತು ಆಪರೇಷನ್ಗೆ ಬರೋದಕ್ಕೆ ಎಷ್ಟೋ ವರ್ಷಗಳಾಗಬಹುದು ಅನ್ನೋ ರೀತಿಯಲ್ಲಿ ಸರಿಯಾಗಿ ಕುಟುಕಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಇನ್ನೇನು ಮಾತಾಡೋಕೆ ಉಳ್ಕೊಂಡಿಲ್ಲ. ಯಾವುದೇ ಟ್ರೇಡ್ ಟಾಕ್ ಮಗದೊಂದು ಏನಿಲ್ಲ. ಒಂದೇ ಒಂದು ಅವರು ಕಬ್ಜಾ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಿದ್ದಾರಲ್ಲ, ಅಲ್ಲಿ ಅಕ್ರಮವಾಗಿ ಆವರಿಸ್ಕೊಂಡಿದ್ದಾರಲ್ಲ POK, ಅದ್ರ ಬಗ್ಗೆ ಮಾತ್ರ ಮಾತಾಡುತ್ತೆ ಭಾರತ ಅಂತ ಹೇಳೋ ಮೂಲಕ POK ವಿಚಾರದಲ್ಲಿ ಬಿಗ್ ಸ್ಟೆಪ್ ಇಡಲಿದೆ ಭಾರತ ಅನ್ನುವಂಥ ಮೆಸೇಜನ್ನು ಮತ್ತೆ ಕೊಟ್ಟಿದ್ದಾರೆ. ಆಪರೇಷನ್ ಸಿಂಧೂರ ಬಳಿಕ ಎರಡನೆಯ ಬಾರಿ ಒತ್ತಿ ಹೇಳ್ತಾ ಇರೋದು POK ಬಗ್ಗೆ ಮೋದಿ. ಮತ್ತು ಭಾರತ ಸರ್ಕಾರದ ಭಾಗವಾಗಿರುವ ಮಂತ್ರಿಗಳು POK ಬಗ್ಗೆ ಅತ್ಯಂತ ಸೂಕ್ಷ್ಮವಾದ ಸಂದೇಶ ರವಾನಿಸ್ತಿದ್ದಾರೆ. ಅಂದರೆ ಅರ್ಥ ಏನು, ಮುಂದಿನ ಹೆಜ್ಜೆ POK ಎತ್ತ ಅನ್ನೋದಂತೂ ವೆರಿ ವೆರಿ ಕ್ಲಿಯರ್. ಅಷ್ಟಿಲ್ಲದೆ ಅದನ್ನ ಪದೇ ಪದೇ ತಾನಾಗಿಯೇ ನೆನಪು ಮಾಡಬೇಕಾಗಿರ್ಲಿಲ್ಲ. सौगंध मुझे इस मिट्टी की, मैं देश नहीं मिटने दूंगा, मैं देश नहीं झुकने दूंगा। आज मैं राजस्थान की धरती से देशवासियों से बड़ी नम्रता के साथ कहना चाहता हूं, मैं देश के कोने कोने में जो तिरंगा यात्राओं का हुजूम चल रहा है, मैं देशवासियों से कहता हूं, जो सिंदूर मिटाने निकले थे, जो सिंदूर मिटाने निकले थे, उन्हें मिट्टी में मिलाया है। पाकिस्तान एक बात भूल गया, अब मां भारती का सेवक मोदी यहां सीना तान कर खड़ा है। मोदी का दिमाग ठंडा है, ठंडा रहता है, लेकिन मोदी का लहू गर्म होता है। मोदी की नसों में लहू नहीं, गरम सिंदूर बह रहा है। ಇವತ್ತು ರಾಜಸ್ಥಾನದಿಂದ ಕೊಟ್ಟ ಮೆಸೇಜ್ ಏನು? ಸಿಂಧೂರವನ್ನು ಅಳಿಸೋದಕ್ಕೆ ಬಂದಿದ್ರು, ಆದರೆ ಸಿಂಧೂರ ಹೇಗೆ ಗನ್ ಪೌಡರ್ ಆಗಿ ಬದಲಾಗತ್ತೆ ಅನ್ನೋದನ್ನ ಭಾರತದ ಸೇನೆ ತೋರಿಸ್ಕೊಟ್ಟಿದೆ. ಯಾರು ಸಿಂಧೂರ ಅಳಿಸೋಕೆ ಬಂದಿದ್ರೋ ಅವರೆಲ್ಲರೂ ಕೂಡ ಇವತ್ತು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ನಾವು ಹಾಕಿದಂಥ ಪ್ರತಿಜ್ಞೆ ಈಡೇರುವಂತೆ ಮಾಡಿದೆ ನಮ್ಮ ಸೇನೆ ಅನ್ನೋದನ್ನ ಮೋದಿ ಪಾಕಿಸ್ತಾನಕ್ಕೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿರೋದು. ಸೊ ಭಯೋತ್ಪಾದಕರ ಮೂಲಕ ಏನು ಮಾಡಬಹುದು ಭಾರತದಲ್ಲಿ ಅಂತ ಅಂದುಕೊಂಡಿದ್ರು, ಅವರ ಹುಟ್ಟಡಗಿಸಿದೆ ಭಾರತದ ಸೇನೆ. ಇವತ್ತು ಇಲ್ಲಿ ಬಂದು ಕುಕೃತ್ಯ ಮಾಡೋದಲ್ಲ, ಅಲ್ಲಿ ಮನೆಯಿಂದ ಹೊರಗಡೆ ಬರೋದಕ್ಕಾಗ್ತಿಲ್ಲ. ಪಾಕಿಸ್ತಾನ ಉಗ್ರರ ಸ್ವರ್ಗ, ಆದರೆ ಅದೇ ಅವರಿಗೆ ನರಕವಾಗಿ ಬದಲಾಗ್ತಾ ಇದೆ. ಅಲ್ಲಿಂದ ಹೊರಗಡೆ ಕಾಲಿಟ್ರೆ ಗಾಡಿ ಬಂದು ಗುದ್ದಿ ಹಿಟ್ ಅಂಡ್ ರನ್ ಆಗಿ ಸಾಯ್ತಾನೆ ಒಬ್ಬ ಉಗ್ರ, ಮತ್ತೊಬ್ಬ ಅರ್ಧ ಜೀವಾಗಿ ಆಸ್ಪತ್ರೆ ಸೇರಿದ್ದಾನೆ. ಸೈಫುಲ್ಲಾ ಆತ ಟಾಪ್ ಕಮಾಂಡರ್, ಆತನನ್ನ ಹೊಡೆದು ಉರುಳಿಸಲಾಯಿತು. ಈ ರೀತಿಯಲ್ಲಿ ಅನ್ನೌನ್ ಗನ್ ಮ್ಯಾನ್ಗಳ ಕೈ ಚಳಕ ಪಾಕಿಸ್ತಾನದ ಒಳಗಡೆ ನಡೀತಾ ಇದೆ. ಸೊ ಉಗ್ರರು ಇವತ್ತು ಒಳಗಡೆ ನುಗ್ಗೋದಿರ್ಲಿ, ಭಾರತದ ಒಳಗಡೆ ಜಮ್ಮು ಕಾಶ್ಮೀರದ ಕಡೆ ಕಣ್ಣು ಹಾಕೋದಿರ್ಲಿ, ಅಲ್ಲಿಂದ ಕಾಲು ಹೊರಗಿಡೋದಿಕ್ಕೂ ಕೂಡ ಭಯ ಪಡಬೇಕಾದ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ನಮ್ಮ ಸೇನೆಯ ಕಾರ್ಯಾಚರಣೆ ನಡೀತಾ ಇದೆ. ಪಾಕಿಸ್ತಾನದ ವಿರುದ್ಧ ನಾವು ಏನು ಮಾಡಬೇಕು ಅದನ್ನ ಮಾಡಲಾಗ್ತಿದೆ. ಮೋದಿ ಈ ಭಾಷಣದ ಕಟ್ಟ ಕಡೆಯಲ್ಲಿ ಕೊಟ್ಟ ಮೆಸೇಜ್ ಪಾಕಿಸ್ತಾನಕ್ಕೆ, ಇನ್ನು ಒಂದೇ ಒಂದು ಸಲ ಪಾಕಿಸ್ತಾನ ಭಾರತವನ್ನು ಟಚ್ ಮಾಡೋದಕ್ಕೆ ಬಂದರೆ
ಆರ್ಥಿಕತೆಯನ್ನ ಹೆಂಗೆ ಹೊಸಕ್ಕೆ ಹಾಕ್ತೀವಿ ಪಾಕಿಸ್ತಾನದಲ್ಲಿ ಅಂದರೆ ಅದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಯಾಕಂದರೆ ಒಂದು ದೇಶಕ್ಕೆ ಮದ್ದು ಗುಂಡಿನ ಯುದ್ಧ ಅಲ್ಲ ಅಂತಿಮ. ಹುಟ್ಟಿ ಬರ್ತಾರೆ ರಕ್ತ ಬೀಜಾಸುರರು, ಆದರೆ ತಿನ್ನೋದಕ್ಕೆ ಅನ್ನ ಇಲ್ಲದೆ, ಕುಡಿಯೋದಕ್ಕೆ ನೀರಿಲ್ಲದೆ, ಯಾವುದಕ್ಕೂ ಹಣ ಇಲ್ಲದೆ ಸಾಯೋದಿದೆಯಲ್ಲ, ಆಗ ಇನ್ಯಾರೂ ಅವ್ರನ್ನ ಬಚಾವ್ ಮಾಡೋಕ್ಕಾಗಲ್ಲ. ಅಂಥ ಪರಿಸ್ಥಿತಿ ಆಲ್ರೆಡಿ ಬಂದಿದೆ. IMF ಹಾಕಿರೋ ಕಂಡೀಷನ್ ಇರಬಹುದು. ಪಾಕಿಸ್ತಾನ ಈಗ ಸಾಲ ಕೇಳಿಕೊಂಡು ಜಗತ್ತಿನೆಲ್ಲ ಕಡೆ ಭಿಕ್ಷೆ ಬೇಡ್ತಿರೋದಿರಬಹುದು. ಅದೆಲ್ಲವೂ ಭಾರತ ಕೊಟ್ಟಿರೋ ಹೊಡೆತದ ಭಾಗವೇ ಆಗಿದೆ. ಆಲ್ರೆಡಿ ನಲುಗಿದ್ದ ಪಾಕಿಸ್ತಾನಕ್ಕೆ ಎಂಥ ಹೊಡೆತ ಕೊಟ್ಟಿದೆ ಈ ಸಲ. ವಾಟರ್ ಸ್ಟ್ರೋಕು ಮತ್ತು ಮನಿ ಸ್ಟ್ರೋಕು ಎಲ್ಲ ಗಮನಿಸ್ತಾ ಇದ್ದೀವಿ. ಅದರ ಮೇಲೂ ನೀವು ಟಚ್ ಮಾಡಿದ್ರೆ, ಇದನ್ನು ಮೂಡೀಸ್ ರೇಟಿಂಗ್ ಕೂಡ ಇವತ್ತು ಹೇಳ್ತು, ಈ ಯುದ್ಧದಿಂದಾಗಿ ಭಾರತಕ್ಕೆ ಒಂದು ಇಂಚು ನಷ್ಟವೂ ಇಲ್ಲ. ಅಮೆರಿಕ ಟ್ಯಾರಿಫಿಂದಾನೂ ನಷ್ಟ ಆಗಲ್ಲ. ಆದರೆ ಪಾಕಿಸ್ತಾನ ಮಾತ್ರ ಬಹಳ ದೊಡ್ಡ ಮಟ್ಟದಲ್ಲಿ ನಷ್ಟವನ್ನು ಅನುಭವಿಸಿದೆ ಅನ್ನೋದನ್ನು ಮೂಡೀಸ್ ರೇಟಿಂಗೇ ಇವತ್ತು ಹೇಳ್ತಾ ಇದೆ. ನಾವು ಹೆಚ್ಚಂದ್ರೆ ಭಾರತ ಡಿಫೆನ್ಸ್ ಬಜೆಟನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಬೇಕಾಗ್ಬೋದು, ಅದರಿಂದ ಒಂಚೂರು ಹೊರೆ ಅನಿಸಬಹುದೇ ಬಿಟ್ಟರೆ ಪಾಕಿಸ್ತಾನ ಆಲ್ರೆಡಿ ಪೆಟ್ಟು ತಿನ್ನಿದೆ ಅನ್ನೋದನ್ನು ಇಡೀ ಜಗತ್ತೇ ಕೂಗಿ ಹೇಳ್ತಾ ಇದೆ. ಇನ್ನೂ ಒಂದು ಸಲ ಭಾರತವನ್ನು ಟಚ್ ಮಾಡೋದಕ್ಕೆ ಹೋದರೆ ಪಾಕಿಸ್ತಾನದ ಆರ್ಥಿಕತೆಯೇ ನಮ್ಮ ಬಿಗ್ ಟಾರ್ಗೆಟ್ ಅನ್ನುವಂಥ ಮೆಸೇಜ್ ಇವತ್ತು ರವಾನೆಯಾಗಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.